ಇತ್ತೀಚಿನ ದಿನಗಳಲ್ಲಿ ಪತಿ ಪತ್ನಿ ಇಬ್ಬರ ನಡುವೆ ನಡೆಯುವಂತಹ ವಾಗ್ಯುದ್ಧ ಅಥವಾ ಜಗಳದಿಂದ ಗಂಡ ಇಲ್ಲ ಹೆಂಡತಿ ಈ ರೀತಿಯಾಗಿ ಕೊಲೆಯನ್ನ ಮಾಡೋದು ಮರ್ಡರ್ ಮಾಡೋದು ಈಗ ಕಾಮನ್ ಅನ್ನುವಂತೆ ಆಗ್ಬಿಟ್ಟಿದೆ. ಅದೇ ಮಾದರಿಯಲ್ಲಿ ಈಗ ಲವರ್ ಜೊತೆ ಸೇರಿ ಗಂಡನಿಗೆ ಟಾರ್ಚರ್ ಅನ್ನ ಕೊಟ್ಲ ಈ ಪತ್ನಿ. ಕೊಲೆ ಬೆದರಿಕೆ ಹಾಕ್ತಾ ಇದ್ದಾಳೆ ಅಂತ ದೂರು ನೀಡಿದಂತಹ ಗಂಡ ಇನ್ನು ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೇಸ್ ಇದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾಳೆ. 2020ರಲ್ಲಿ ಅಧೂರಿಯಾಗಿ ಮದುವೆಯಾಗಿದ್ದ ಆದಿತ್ಯ ತಲೇರ ಮದುವೆಯಾದ ಕೆಲ ದಿನಗಳಲ್ಲಿ ಪತ್ನಿಯಿಂದ ಪತಿಗೆ ಸಿಕ್ಕಾಪಟ್ಟೆ ಟಾರ್ಚರ್. 5 ವರ್ಷದ ಮಗಳಿದ್ರು, ಗೆಳೆಯನ ಜೊತೆ ಪತ್ನಿ ಸುತ್ತಾಟ. ನೋಡಿ, ಪತ್ನಿ ಮತ್ತು ಆಕೆ ಗೆಳೆಯ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಟ್ಟರು ಆಡುಗಿಡಿ ಪೊಲೀಸ್ ಠಾಣೆಯಲ್ಲಿ. ಪ್ರಕರಣ ದಾಖಲಿಸಿಕೊಂಡು ಈಗ ಅದು ಕೇಸಲ್ಲಿದೆ. ಆದರೂ ಕೂಡ ಲವರ್ ಜೊತೆ ಗಂಡನಿಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಪತ್ನಿ. ಆರಾಮಾಗಿ ಸಂಸಾರವನ್ನ ಕಟ್ಕೊಂಡು ಇರೋದು ಬಿಟ್ಟು ಒಬ್ಬ ಮಗಳಿದ್ರೂ ಸಹ ತನ್ನ ಲವರ್ ಜೊತೆ, ತನ್ನ ಗೆಳೆಯನ ಜೊತೆ ಇನ್ನೂ ಕೂಡ ಪ್ರೀತಿ ಪ್ರೇಮ ಅನ್ಕೊಂಡು ತನ್ನ ಕಟ್ಕೊಂಡಿರುವಂತಹ ಗಂಡನ್ನ ಬಿಟ್ಟು ಓಡಾಡ್ತಾ ಇರುವಂತಹ ಆಕೆ ಇವಳು ಕೊಲೆ ಬೆದರಿಕೆ ಆಗ್ತಿದ್ದಾಳೆ ತನ್ನ ಲವರ್ ಜೊತೆ ಸೇರಿ. ಇದರ ವಿರುದ್ಧವಾಗಿ ದೂರನ ಕೂಡ ನೀಡಿದ್ದ ಗಂಡ ಈಗ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇದೆ ಇವರ ಕೇಸು. ಆದ್ರೂ ಕೂಡ ಈಕೆ ಡೋಂಟ್ ಕೇರ್ ಅಂತಿದ್ದಾಳೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ. ಅಜಯ್ ಗೌಡ, ಕೌಟುಂಬಿಕ ನ್ಯಾಯಾಲಯದಲ್ಲಿ ಇವರ ಕೇಸ್ ಇದ್ರೂ ಕೂಡ ಈಕೆ ಡೋಂಟ್ ಕೇರ್ ಅಂದೆ ತನ್ನ ಗೆಳೆಯನ ಜೊತೆ ಅಧೂರಿಯಾಗಿ ಓಡಾಡ್ಕೊಂಡಿದ್ದಾಳೆ. ಒಬ್ಬ ಮಗಳು ಕೂಡ ಇದ್ದಾರೆ. ಈಗ ಏನ್ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಮತ್ತೆ ಆ ಪತಿ, ಅಮಾಯಕ ಪತಿ ಹೇಗಿದ್ದಾರೆ? ಇಂಚರ ಇಲ್ಲಿ ಲವರ್ ಜೊತೆ ಸೇರಿ ಪತಿಗೆ ಪತ್ನಿ ಒಂದು ಟಾರ್ಚರ್ ಕೊಡ್ತಿರುವಂತ ವಿಚಾರವಾಗಿ ಇದೀಗ ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಅಂದ್ರೆ ಇಲ್ಲಿ ಇವರಿಬ್ರು ಏನು ಆದಿತ್ಯ ತೆರಲ ಹಾಗೂ ಪತ್ನಿ ಪ್ರಾಚಿ ಇವರಿಬ್ರು ಕೂಡ 2020ರಲ್ಲಿ ಬೆಂಗಳೂರಿನಲ್ಲೇ ಮದುವೆ ಆಗಿರ್ತಾರೆ. ಮದುವೆ ಆಗಿ 6 ವರ್ಷಗಳಾಗಿದೆ. ಈಗಾಗಲೇ ಇಬ್ರಿಗೂ ಕೂಡ 5 ವರ್ಷದ ಮಗಳು ಕೂಡ ಇದ್ದಾಳೆ. ಆದ್ರೆ ಮದುವೆ ಆಗಿ ಕೆಲ ದಿನಗಳಲ್ಲೇ ಪತ್ನಿ ಪ್ರಾಚಿ ಇದ್ದಾಳೆ. ಆಕೆ ತನ್ನ ಗಂಡನಿಗೆ ಸಾಕಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇರ್ತಾಳೆ, ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆನ ಕೊಡ್ತಾ ಇರ್ತಾಳೆ ಅಂತ ಹೇಳಿ ಇಬ್ರು ಕೂಡ ದೂರ ಆಗಿರ್ತಾರೆ. ನಂತರವಾಗಿ ಈ ಒಂದು ವಿಚಾರ ಅಂದ್ರೆ ಡೈವರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೇಸ್ ಕೂಡ ಇದೆ. ಆದ್ರೆ ಈಕೆ ಈ ಕೇಸ್ ಇದ್ರೂ ಕೂಡ ತನ್ನ ಬಾಯ್ ಫ್ರೆಂಡ್ ಜೊತೆ ಓಡಾಡುವಂಥದ್ದು, ಬಾರ್ಗೂ ಹೋಗೋದು, ಪಬ್ಗೂ ಹೋಗೋದು, ಅಲ್ಲಿ ಮದ್ಯಪಾನ ಮಾಡುವಂತ ವಿಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಜೊತೆಗೆ ಆಕೆ ಓಡಾಡುವಂತ ಸಂದರ್ಭದಲ್ಲಿ 2 ವೀಲರ್ ನಲ್ಲಿ ಅಂದ್ರೆ ಲವರ್ ಜೊತೆ ಓಡಾಡ್ಬೇಕಾದ್ರೆ ಕೆಲವೊಂದಷ್ಟು ಫೋಟೋಗಳನ್ನು ಕೂಡ ಪತಿ ಇಟ್ಕೊಂಡಿದ್ದ. ಈ ಒಂದು ದಾಖಲೆಗಳನ್ನ ಮುಂದಿಟ್ಕೊಂಡು ಆತ ಕೇಸನ್ನು ಕೂಡ ಹಾಕಿದ ಡೈವರ್ಸ್ ಬೇಕು ಅಂತ ಹೇಳಿ. ಆದ್ರೆ ಈ ಹಂತದಲ್ಲಿ ಈಕೆ ಏನ್ ಮಾಡ್ತಾಳೆ, ತನ್ನ ಲವರ್ ಜೊತೆ ಸೇರ್ಕೊಂಡು ಗಂಡನಿಗೆ ಒಂದು ಬೆದರಿಕೆ ಹಾಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸ್ಪಷ್ಟವಾಗಿ FIR ನಲ್ಲಿ ಈ ಪತಿ ಏನಿದ್ದಾನೆ ಆತ ಉಲ್ಲೇಖವನ್ನ ಮಾಡಿದ್ದಾನೆ. ಅಂದ್ರೆ ಈಕೆ ಜೊತೆ ಇರುವಂತ ಆರೋಪಿ ಏನಿದ್ದಾನೆ ಆತ ಲವರ್ ಆಗಿದ್ದಂತ ಸಂದರ್ಭದಲ್ಲಿ ಈತನಿಗೆ ಮುಂದಿನ ದಿನಗಳಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೇಸ್ ಏನಾದ್ರೂ ಇದ್ರೆ ಅದನ್ನು ಮುಂದುವರಿಸಿದ್ರೆ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸುಮ್ನೆ ಬಿಡೋದಿಲ್ಲ, ನಿನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆನ ಹಾಕಿದ ಅಂತ ಹೇಳಿ ನೇರವಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಲವರ್ ಕಿರಣ್ ಏನಿದ್ದಾನೆ ಆತನಿಗೆ ಒಂದು ಕರೆಸಿ ಬುದ್ಧಿವಾದ ಹೇಳುವಂತ ಕೆಲಸವನ್ನ ಒಂದ್ ಕಡೆ ಪೊಲೀಸ್ನವರು ಕೂಡ ಮಾಡಿಲ್ಲ. ಈತ ಪತ್ನಿ ಏನಿದ್ದಾಳೆ ಆಕೆ ಕೂಡ ಆತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾಳೆ. ಆತ ಪತಿ ಏನಾದ್ರೂ ಮಾತನಾಡುವಂತ ಸಂದರ್ಭದಲ್ಲಿ ಬುದ್ಧಿವಾದ ಹೇಳುವಂತ ಸಂದರ್ಭದಲ್ಲಿ ಕಿರಣ್ಗೆ ಫೋನ್ ಮಾಡಿ ಆತನಿಗೆ ಕಿರಣ್ ಏನ್ ಹೇಳ್ತಾನೆ ಆತ ತಿರ್ಗಾ ಪತಿಗೆ ಫೋನ್ ಮಾಡ್ಬಿಟ್ಟು ಒಂದು ಬೆದರಿಕೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾನೆ. ಹೀಗಾಗಿ ಈಗ ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ದೂರನ್ನು ಕೂಡ ಕೊಡಲಾಗಿದೆ. ಪೊಲೀಸ್ನವರು ಕೂಡ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ ಅಂತೇಳಿ ಕೆಲವೊಂದಷ್ಟು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಇದೇ ತಿಂಗಳ 4ನೇ ತಾರೀಕಿನಲ್ಲಿ FIR ಕೂಡ ಆಗಿದೆ. ಈಗ ಸದ್ಯ ಲವರ್ ಕಿರಣ್ ಕಡೆಯಿಂದ ಪತಿ ಆದಿತ್ಯ ಏನಿದ್ದಾನೆ ಆತನಿಗೆ ಸಾಕಷ್ಟು ಬೆದರಿಕೆ ಬರ್ತಾ ಇದೆ. ಹೀಗಾಗಿ ಮತ್ತೆ ಪೊಲೀಸ್ನವರಿಗೆ ಒಂದು ದೂರನ್ನು ಕೊಡುವಂತ ಕೆಲಸವನ್ನ ಇಲ್ಲಿ ಆದಿತ್ಯ ಮಾಡಿರೋದ್ರಿಂದ ಪೊಲೀಸ್ನವರು ಅದನ್ನ ಕರೆಸಿ ಬುದ್ಧಿವಾದ ಹೇಳುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಇದೇ ನಿರಂತರವಾಗಿ ಬೆದರಿಕೆ ಹಾಕುವಂತ ಕೆಲಸವನ್ನ ಒಂದ್ ಕಡೆ ಆರೋಪಿ ಕಿರಣ್ ಮಾಡ್ತಾ ಇದ್ದಾನೆ, ಒಂದ್ ಕಡೆ ಪತ್ನಿ ಕೂಡ ಆತನ ಜೊತೆ ಸೇರ್ಕೊಂಡು ಪತಿಗೆ ಈ ರೀತಿಯಾಗಿ ಟಾರ್ಚರ್ ಕೊಡುವಂತ ಘಟನೆ ಕೂಡ ಸದ್ಯ ನಡೀತಾ ಇದೆ. ಪೊಲೀಸ್ನವರು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಸದ್ಯ ಪ್ರಶ್ನೆ ಆಗಿರುವಂತದ್ದು. ಇಂಚರ. ಎಸ್ ಅಜಯ್ ಗೌಡ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೇಸ್ ಇದ್ರೂ ಕೂಡ ಡೋಂಟ್ ಕೇರ್ ಅನ್ಕೊಂಡು ಪತಿಗೆ ಒಂದು ರೀತಿ ಬೆದರಿಕೆ ಹಾಕೋದು, ಆತನ ಗೆಳೆಯನ ಜೊತೆ ಸೇರಿಕೊಂಡು ಅಂತಂದರೆ ಈಕೆ ಇಟ್ಕೊಂಡಿರುವಂತಹ ಗೆಳೆಯ ಆತನ ಜೊತೆ ಸೇರಿಕೊಂಡು ಗಂಡನಿಗೆ ಟಾರ್ಚರನ್ನು ಕೊಡ್ತಾ ಇದ್ರು ಪತ್ನಿ.